ಗದಗಲ್ಲಿ ನಮ್ಮ ಗವಾಯಿಗಳ ಆಶ್ರಮಕ್ಕೆ ಹೋದ್ವಿ, ಮಠಕ್ಕೆ ಹೋದ್ವಿ. ಅಲ್ಲಿ ಆಶೀರ್ವಾದ ತಗೊಂಡು ಅಲ್ಲಿಂದ ಗದಗಲೆಲ್ಲ ಎಲ್ರಿ ಮತ್ತೆ ನಮ್ ಮಂಡ್ಯ ಸಿನಿಮಾನ ಎಲ್ಲಿ ನೋಡ್ತಾರ್ರಿ, ಅಷ್ಟೇನ್ ಇರಂಗಿಲ್ಲ, ಹೋಗಿ ನೋಡ್ ಬರ್ರಿ ಅಂತ ಹೋಗಿ ಒಳಗೆ. ಯು ಕಾಂಟ್ ಬಿಲೀವ್, ಒಳಗೆ ಕಾರ್ ಹೋಗಲ್ಲ, ಕಾಲಿಡಕ್ಕೂ ಜಾಗ ಇರಲಿಲ್ಲ. ಅಷ್ಟು ಕ್ರೌಡು ಗದಗು, ಹುಬ್ಬಳ್ಳಿ, ಧಾರವಾಡದಲ್ಲಿ ತುಂಬಿತ್ತು. ಅವಾಗ ಅನಿಸ್ತು ನನಗೆ ಎಂತ ಪುಣ್ಯವಂತಪ್ಪ ನಾನು. ಯಾವುದೋ ಮೂಲೆ, ಯಾವುದೋ ಕುಗ್ರಾಮ, ಯಾವುದೋ ಹಳ್ಳಿಯಿಂದ ಬಂದು ಹುಬ್ಬಳ್ಳಿ, ಗದಗು ಈ ಜನರ ಆಶೀರ್ವಾದ ಪಡ್ಕೊಳ್ಳೋಕೆ ಎಷ್ಟು ಜನ್ಮಗಳ ಪುಣ್ಯ ಇರಬೇಕು, ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ, ವಾಪಸ್ ಹೆಂಗ್ ಕೊಡೋದು ಇವ್ರಿಗೆ ನಾವು. ಅದಾದ್ಮೇಲೆ ಆಶ್ಚರ್ಯ ಅಂತಂದ್ರೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಇದೇನೆ ನಮ್ಗೆ. ಗದಗಿಂದ ವಾಪಸ್ ಹುಬ್ಳಿಗೆ ಬರ್ಬೇಕು, ನಾವು ಬರ್ತಾ ಇದೀವಿ. ಬರ್ತಾ ಇರ್ಬೇಕಾದ್ರೆ ರೋಡ್ ಅಲ್ಲಿ ಒಂದು ದೊಡ್ಡ ಗಲಾಟೆ, ಅಂದ್ರೆ ಒಂದು 500ರಿಂದ 600 ಜನ ಸೇರಿದ್ದಾರೆ. ಗುರು, ನಾವೇನಾದ್ರು ಇಲ್ಲಿ ತಗ್ಲಾಕೊಂಡು ಲಾಕ ಹೋಗ್ತೀವಿ, ಒಂದ್ ಕೆಲಸ ಮಾಡಿ ಗಾಡಿ ಹಿಂಗ್ ತಿರ್ಗಿಸ್ಕೊಂಡು ಹಿಂಗ್ ಹೊಟ್ಟು ಮಾಡ್ಬಿಟ್ಟು ಗಾಡಿ ಹಿಂಗ್ ತಿರ್ಗಿಸಕ್ಕೆ ಅಂತ ಹಿಂಗ್ ಹೋಗ್ತಾ ಇದೀವಿ. ಹಿಂಗ್ ತಿರ್ಗಿಸ್ಬೇಕಾದ್ರೆ ರಪ್ಪಂತ 500 ಜನ ನಮ್ ಕಡೆಗೆ ಬಂದ್ರು. ಎಲ್ಲಿಗೆ ಹೋಗ್ತಾ ಇದ್ದಾರೆ, ನಿಲ್ಸ್ರಿ ಗಾಡಿ ಅಂತಂದ್ರು. ಲಾಕ್ ಆದ್ವಿ ಕಣ್ರಿ ನಾವ್ ಇವತ್ತು ಅಂತ ಎಲ್ಲ ಜನ ಕಿರ್ಚಕ್ಷನ್ ಮಾಡಿದ್ರು, ಅಯೋಗ್ಯ ಅಯೋಗ್ಯ ಅಂತ. ಯಾರು ಹೇಳಿದ್ರು, ಯಾರು ಬಿಟ್ರು ನಮ್ಗೆ ಒಂದು ಗೊತ್ತಿಲ್ಲ ನಾವು ಬರ್ತಾ ಇದೀವಿ ಅಂತ. ಆದವೇ ಮಧ್ಯದಲ್ಲಿ ಗದಗ ಮತ್ತೆ ಹುಬ್ಬಳ್ಳಿ ಮಧ್ಯ ಭಾಗದಲ್ಲಿ ಹಾರ ಹಾಕಿದ್ರು, ತುರಾಯಿಗಳು ಹಾಕಿದ್ರು. ಆ ಫೋಟೋಸ್ ಇನ್ನ ಇದೆ ನಮ್ಮ ಹತ್ರ. ಅಷ್ಟು ಪ್ರೀತಿ ಕೊಟ್ಟು ತುಂಬಿಸ್ಬಿಟ್ಟು ನಮ್ಗೆ ಕಳಿಸ್ಬಿಟ್ರು. ಅವತ್ತಿಂದ ನಮಗೆ ಅಂದ್ರೆ ಈ ಋಣನ ಹೆಂಗ್ ತೀರ್ಸೋದು, ನಾವು ತೀರ್ಸಕ್ ಸಾಧ್ಯನೇ ಇಲ್ಲ. ಹಂಗಾಗಿ ನೀವು ಯಾವಾಗ್ಲೂ ಹೇಳ್ತಿರ್ತಿರಲ್ಲ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಂಗಳೂರು ಕರ್ನಾಟಕ ಎಲ್ಲ ಒಂದೇ ಕರ್ನಾಟಕ ಅಷ್ಟೇ, ಎಲ್ಲ ನಮ್ಮವರೇ, ನಮ್ಮ ಜನ, ಅದು ನಮ್ದು. ಯಾವುದೇ ಸಮಸ್ಯೆ ಬಂದಾಗಲೂ ನಾವು ಬಂದಿದ್ದೀವಿ. ಮಹದಾಯಿ ಹೊರಡು ಬಂದಿದ್ದೀನಿ, ಪ್ರತಿಯೊಂದ್ಸಲ ಏನೇ ಇದ್ರೂ ನಾವು ಬರ್ತೀವಿ ಇಲ್ಲಿಗೆ. ಹಾಗಾಗಿ ಇವತ್ತು ಎಗೇನ್ ಬಂದಿರೋದು ಇದೇ ಕಾರಣ. ಏನಂದ್ರೆ ನಿಮ್ಮ ಹತ್ರ ಮತ್ತೆ ನಾವು ಬಂದಿದ್ದೀವಿ. ಫಸ್ಟ್ ನೀವು ನಮ್ಗೊಂದು ಗಿಫ್ಟ್ ಕೊಟ್ರಿ, ಅಯೋಗ್ಯ ಅನ್ನೋ ಗಿಫ್ಟ್ ನ ಗೆಲ್ಸ್ಕೊಟ್ರಿ, ನಮ್ಮನ್ನು ದೊಡ್ಡವ್ರು ಮಾಡಿದ್ರಿ. ನಾವೀಗ ಮತ್ತೆ ಸಣ್ಣವರಾಗಿ ನಿಮ್ ಮುಂದೆ ಬಂದಿದ್ದೀವಿ ಅಯೋಗ್ಯ ಟೂರ್ ಮುಖಾಂತರ. ಅದು ನಾವು ನಿಮ್ಗೆ ಕೊಡ್ತಾರೋ ಗಿಫ್ಟ್ ತಿರುಗಿಸಿ. ಯಾಕಂದ್ರೆ ಅವತ್ತು ನಾವು ಏನೂ ಇಲ್ಲದೆ ಇದ್ದಾಗ, ಆ ಸಿನಿಮಾ ಗೆಲ್ಲುತ್ತೋ ಇಲ್ಲೋ ಅನ್ನೋ ಭಯ ಇದ್ದಾಗ, ಆ ಸಿನಿಮಾನ ಗೆಲ್ಸಿ ನೀವು ನಮ್ಮನ್ನ ಆ ಲೆವೆಲ್ ತಗೊಂಡು ನಿಲ್ಸಿದ್ರಿ. ಈಗ ಅದೇ ಸಿನಿಮಾ ವಾಪಸ್ ಡಬಲ್ ಮನೋರಂಜನೆಯೊಂದಿಗೆ ನೀವು ಕೊಡೋದಕ್ಕೆ ನಾವು ರೆಡಿ ಮಾಡ್ಕೊಂಡ್ ಬಂದಿದ್ದೀವಿ. ಇದು ನಮ್ಮ ಕಡೆಯಿಂದ ಕೊಡ್ತಾರೋ ಗಿಫ್ಟ್. ಅಂಡ್ ಇದಕ್ಕೆ ಸಾಥ್ ಕೊಟ್ಟಂತ ನಮ್ಮ ನಿರ್ಮಾಪಕರು, ಪ್ಯಾಷನೇಟ್ ನಿರ್ಮಾಪಕರು, ಅಂದ್ರೆ ಒಂದು 100 ಸಿನಿಮಾ ಮಾಡೋಕ್ ಕನ್ಸಿರುವಂತವ್ರು. ಅವ್ರು ಗೆದ್ರೆ ನಾವೆಲ್ಲ ಗೆದ್ದಂಗೆ, ಇಂಡಸ್ಟ್ರಿ ಗೆದ್ದಂಗೆ. ಅವ್ರು ಬರೀ ನನಗೆ ಮಾತ್ರ ಸಿನಿಮಾ ಮಾಡಲ್ಲ, ಇಡೀ ಇಂಡಸ್ಟ್ರಿ ಸಿನಿಮಾ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿರೋರು. ಹಾಗಾಗಿ ಅಯೋಗ್ಯ ಟು ಈಗ ಹಾಡುಗಳನ್ನ ತುಂಬಾ ಅದ್ಭುತವಾಗಿ ಸ್ವೀಕಾರ ಮಾಡಿದ್ರಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮಲ್ಲಿ ಇರಲಿ. ಥ್ಯಾಂಕ್ ಯು. ಇದೊಂದು ಸೆನ್ಸಿಬಲ್ ಸಬ್ಜೆಕ್ಟ್, ಪೊಲಿಟಿಕಲ್ ಸಬ್ಜೆಕ್ಟ್ ಇದು. ಲಾಸ್ಟ್ ಟೈಮ್ ನೀವು ಅಯೋಗ್ಯ ಏನ್ ನೋಡಿದ್ರು, ಯಾವ ಪಾತ್ರಗಳನ್ನು ನೋಡಿದ್ರು, ಬೆಣ್ಣೆ, ಮಟನ್, ನಂದಿನಿ ಅಥವಾ ಒಳಗೆ ಬಚ್ಚೇಗೌಡ ಏನ್ ಪಾತ್ರಗಳು ನೋಡಿದ್ರು, ಸೇಮ್ ಕತೆ. ಅವತ್ತೇನು ನಿಂತಿತ್ತು, 1 ಓಟಿಂದ ಸಾಕಮ್ಮ ಹಾಕಿದ 1 ಓಟಿಂದ ಎಲ್ಲಿ ಗೆದ್ನೋ ಆ ನಾಯಕ ಸಿದ್ದೇಗೌಡ, ಪಂಚಾಯತಿ ಸದಸ್ಯ ಆದ್ನೋ, ಮದುವೆ ಆದ್ನೋ, ಅಲ್ಲಿಂದ ಮತ್ತೆ ಈಗ ಕತೆ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಹೊಸದಾಗಿ ಬರುವಂತ ಪೊಲಿಟಿಕಲ್ ಪ್ರಾಬ್ಲಮ್ಗಳು ಅದನ್ನ ಹೆಂಗ್ ಫೇಸ್ ಮಾಡ್ತಾನೆ ಹೀರೋ, ಅದನ್ನ ಕಾಮಿಡಿ ಮುಖಾಂತರ ಇಡೀ ಸಿನಿಮಾನ ಕಟ್ತಾ ಹೋಗಿದ್ದೀವಿ. ಈ ಸಲ ಆಕ್ಷನ್ ಸೀಕ್ವೆನ್ಸ್ ಆಗ್ಬೋದು. ಅರ್ಜುನ್ ಅವರು ಫೈಟ್ ಮಾಸ್ಟರ್ ಅದ್ಭುತವಾಗಿ ಫೈಟ್ ಸೀಕ್ವೆನ್ಸ್ ನ ಕಂಪೋಸ್ ಮಾಡಿದ್ದಾರೆ. ಅದೇ ಅರ್ಜುನ್ ಜನ್ಯ ಅವರು ಅದ್ಭುತವಾಗಿ ಎಕ್ಸ್ಟ್ರಾಡಿನರಿ ಆಗಿ ಒತ್ತಿನ ಟೆಕ್ನಾಲಜಿ ಜೊತೆಗೆ ಮ್ಯೂಸಿಕ್ ಮಾಡಿದ್ದಾರೆ. ಎಲ್ಲ ಸಿಂಗರ್ಸ್ಗಳು ಕೆಲಸ ಮಾಡಿದ್ದಾರೆ, ಅದೇ ಸಿಂಗರ್ಸ್ಗಳು ಕೆಲಸ ಮಾಡಿದ್ದಾರೆ, ಅದೇ ಆಕ್ಟರ್ಗಳು, ಅದೇ ಸಿಂಗರ್ಸ್ಗಳು, ಅದೇ ಟೆಕ್ನಿಷಿಯನ್ಸ್, ಯಾರನ್ನೂ ಬಿಟ್ಕೊಂಡಿಲ್ಲ. ಗೆದ್ದಾಗ ಮಾತ್ರ ನಾವೆಲ್ಲ ಗೆದ್ವಿ ಅಂತ ದೂರ ಆಗೋದಲ್ಲ. ಈಗ 2ನೇ ಪಾರ್ಟ್ ಮಾಡ್ತಾ ಇದೀವಿ. ಆ ಒಂದು ಕ್ರೆಡಿಟ್, ಆ ಒಂದು ಪ್ರತಿಫಲ ಅವತ್ತು ಅಯೋಗ್ಯ ದುಡಿದವ್ರಿಗೆ ಎಲ್ರಿಗೂ ಸಿಗ್ಬೇಕು ಅನ್ನೋ ಕಾರಣದಿಂದ ನಾವು ಅಯೋಗ್ಯ ಟೂನಲ್ಲಿ ಎಲ್ಲರೂ ಉಳಿಸ್ಕೊಂಡಿದ್ದೀವಿ. ಅಂಡ್ ಹೊಸದಾಗಿ ನಮ್ಮ ನಿರ್ಮಾಪಕರು ಎಷ್ಟು ದೊಡ್ಡ ಬಜೆಟ್ ಸಿನಿಮಾನ ಹೊತ್ಕೊಂಡು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇವತ್ತು ಅವ್ರಿಗೆ ಒಳ್ಳೇದಾಗಬೇಕು, ಅವ್ರು ಗೆಲ್ಲಬೇಕು, ಅದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅದ್ಭುತವಾದ ಸಿನಿಮಾನ ನಿಮ್ ಮುಂದೆ ಕೊಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದ, ಉತ್ತರ ಕರ್ನಾಟಕ ಭಾಗದ ಎಲ್ಲ ಅಣ್ಣ ತಂಗಿಯರಲ್ಲಿ, ಅಕ್ಕ ತಂಗಿಯರಲ್ಲಿ, ಹಾಗೆ ಗುರು ಹಿರಿಯರಲ್ಲಿ ನಾವೆಲ್ಲರೂ ಕೇಳ್ಕೊತೀವಿ, ಬನ್ನಿ. ಆಗಸ್ಟ್ 7ನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಅತಿ ಆಗ್ಬಿಟ್ರೆ ಬಂದ್ಬಿಡ್ತದೆ ವೈರಾಗ್ಯ, ಧಿಮಾಕಲ್ಲ ಧೂಳಗಿಸ್ತಾನೆ ಅಯೋಗ್ಯ. ಥ್ಯಾಂಕ್ ಯು. ಅಯೋಗ್ಯ ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಡೈರೆಕ್ಟರ್ ಬಂದು ನಮ್ಮನ್ನ ಕೇಳಿದಾಗ ನನಗೆ ಅಯೋಗ್ಯವನ್ನು ಇಟ್ಟಾಗ ಒಂದು ಒಳ್ಳೆಯ ಎಲ್ಲ ಸಿನಿಮಾ ಅಂತೇಳಿ ಗೊತ್ತಾಗಿ ಈ ಪ್ರಾಜೆಕ್ಟ್ನ ನಾನು ಮಾಡೋಕ್ಕೆ ಒಪ್ಕೊಂಡೆ.
ಅದೇ ಪ್ರಕಾರ ಎಲ್ಲ ನಮ್ಮ ಹೀರೋ ಸಾಹೇಬ್ ಇರ್ಬೋದು, ಎಲ್ಲ ಆರ್ಟಿಸ್ಟು ತುಂಬ ಈ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ನೀವೇನು ಅಯೋಗ್ಯ ಒಂದು ನೋಡಿದ್ರು ಅದ್ರ 100 ಪಟ್ಟು ಇದು ಎಂಜಾಯ್ ಮಾಡ್ಬೋದು ಸಿನಿಮಾನ. ದಯಮಾಡಿ ನೀವು ಉತ್ತರ ಕರ್ನಾಟಕ ಜನ ಎಲ್ಲರೂ ಎಲ್ಲ ನಮ್ಮ ಅಯೋಗ್ಯ 2 ಸಿನಿಮಾಗೆ ಆಶೀರ್ವಾದ ಮಾಡಿ. ನೆಕ್ಸ್ಟ್ ಮಂತ್ 17ನೇ ತಾರೀಕು 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಡ್ತೀನಿ. ನಮಸ್ಕಾರ. ಭಾಳ ಖುಷಿ ಆಗುತ್ತೆ. ನಾನು ನಿರ್ಮಾಪಕರಿಗೆ ಹೇಳ್ತಾ ಇದ್ದೆ, ಸರ್ ಉತ್ತರ ಕರ್ನಾಟಕಕ್ಕೆ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡೋಣ. ಏಕೆಂದರೆ ಎಲ್ಲ ಸಕ್ಸಸ್ ಆದಮೇಲೆ ಕೆಲವು ಜನ ಬರ್ತಾರೆ, ಬಟ್ ಮುಂಚೆನೇ ಬಂದು ಆಶೀರ್ವಾದ ಕೊಡೋದು ಬಹಳ ವಿರಳ. ಮತ್ತು ನಾವು ಮುಂಚೆನೇ ಹೋಗಿ ನಾವು ಜನಕ್ಕೆ ತಲುಪಿಸೋಣ. ಏನಕ್ಕೆ ಅಂತ ಕೇಳಿದ್ರು, ಈಗ ಯಾಕೆ ಹೋಗ್ಬೇಕು ಅಂತ ಕೇಳಿದಾಗ ಅಯೋಗ್ಯ ಸಿನಿಮಾನ ಪಾರ್ಟ್ 1 ಸಿನಿಮಾನ 50 ದಿನಗಳ ಪೂರೈಸಿದಂಥ ಈ ಹುಬ್ಳಿಲಿ ನಾನು ಮತ್ತೆ ಪ್ರೆಸ್ ಮೀಟ್ ಮಾಡ್ಬೇಕು ಸರ್. ಇಲ್ಲಿ ನಾನು ತಲುಪಿದ್ರೆ ನನಗೆ ಕಂಪ್ಲೀಟ್ ಉತ್ತರ ಕರ್ನಾಟಕಕ್ಕೆ ತಲುಪುತ್ತೆ. ಸೊ ಎಲ್ಲರೂ ನಾವು ಆಶೀರ್ವಾದ ತಗೋಣ ಅಂತ ಹೇಳಿದಾಗ ಒಪ್ಪಿ ನಮ್ಮನ್ನೆಲ್ಲ ಕರ್ಕೊಂಡ್ಬಂದಿದ್ದು ನಮ್ಮ ನಿರ್ಮಾಪಕರು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಯೋಗ್ಯ ಚಿತ್ರಕ್ಕೆ ನೀವೇನು ಆಶೀರ್ವಾದ ಮಾಡಿದ್ರಿ, ಸೊ ಅಯೋಗ್ಯ ಸೀಕ್ವೆಲ್ ಅಗೇನ್ ಕಂಟಿನ್ಯೂ ಆಗ್ತಾ ಇದೆ. ಎಲ್ಲ ಪಾತ್ರಗಳು, ಎಲ್ಲ ಲೊಕೇಶನ್ಸ್, ಎಲ್ಲ ಟೆಕ್ನಿಷಿಯನ್ಸ್ ಹಾಗೇ ಇರ್ತಾರೆ, ಹಾಗೆ ಕಂಟಿನ್ಯೂ ಆಗಿದ್ದಾರೆ. ನಿರ್ಮಾಪಕರು ಮಾತ್ರ ಅಷ್ಟೇ ಚೇಂಜ್ ಆಗಿದ್ದಾರೆ. ಉಳಿದಿದ್ದೆಲ್ಲ ತಂಡ ಮತ್ತೆ ಅದೇ ಆಶೀರ್ವಾದ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ದಯವಿಟ್ಟು ಅಯೋಗ್ಯ ನನ್ನ ಮೊದಲ ಸಿನಿಮಾ 2018ರಲ್ಲಿ ಬ್ಲಾಕ್ ಬಸ್ಟರ್ ಆಯಿತು. ಅಯೋಗ್ಯ ಸಿನಿಮಾಗೆ 2ನೇ ಬ್ಲಾಕ್ ಬಸ್ಟರ್ ಮದಗಜ 2023ರಲ್ಲಿ ಆಯಿತು. ಅಗೇನ್ 3 years ಗ್ಯಾಪ್ ಆದ ನಂತರ ಒಂದು ಒಳ್ಳೆ ಕತೆ ತಗೊಂಡು ಬರ್ತಾ ಇದ್ದೀನಿ. ಹಳ್ಳಿ ಸೊಗಡಿನ ಕತೆ, ತುಂಬ ರೇರ್ ಹಳ್ಳಿ ಸಿನಿಮಾ ಮಾಡೋದು. ಬಟ್ ಮಾಡಬೇಕು ಅಂದರೆ ಆ ಸೊಗಡು ಹಿಡಿಬೇಕು. ಸೊ ಆ ಸೊಗಡನ್ನ ಇಟ್ಕೊಂಡು ಒಳ್ಳೊಳ್ಳೆ ಪಾತ್ರಗಳು, ಮಟನ್, ಹೊಲಿಗೆ, ಬೆಣ್ಣೆ, ಬಚ್ಚೇಗೌಡ, ಭಾಗ್ಯಮ್ಮ, ಸೊ ಈ ಥರ ವಿಭಿನ್ನವಾದಂಥ ನಮ್ಮಲ್ಲೇ ಜೀವಿಸಿರುವಂಥ ನಾನು ನೋಡಿರುವಂಥ ಪಾತ್ರಗಳು ಇಟ್ಕೊಂಡೇ ಬಂದಿದ್ದೀನಿ. ಮತ್ತೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀನಿ. ಎಂಟರ್ಟೈನ್ಮೆಂಟ್ ಬೇರೆ ಏನೂ ಮಾಡ್ತಾ ಇಲ್ಲ, ಕೇಳಿದ್ರು ಹೇಳೋದಷ್ಟೇ. 1% ಮೆಸೇಜ್ ಇರುತ್ತೆ, 99% ಎಂಟರ್ಟೈನ್ಮೆಂಟ್ ಇರುತ್ತೆ. ನಿಮ್ಮೆಲ್ಲರೂ ಆಶೀರ್ವಾದ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜನ ಕಲಾವಿದರುಗಳನ್ನ ತುಂಬಾ ಪ್ರೀತಿಸುವಂತ ಜನ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿರುವಂಥದ್ದು. ಸೊ ಈಗಾಗಲೇ ಅಯೋಗ್ಯ ಪಾರ್ಟ್ 1 ಏನ್ ರಿಲೀಸ್ ಆಗಿತ್ತು, ಅದು ಉತ್ತರ ಕರ್ನಾಟಕದಲ್ಲೂ ಕೂಡ ತುಂಬಾನೇ ಹೆಸರು ಮಾಡಿತ್ತು. ಇಲ್ಲಿ ಬಂದಾಗ ನಾವು ಕಾರ್ಯಕ್ರಮಗಳಿಗೆ ಬಂದಾಗ ಮಟನ್ ಅಂತಾನೆ ಹೆಸರು ಕೂಡ ಕರೆಯೋರು. ನೀ ಅವನೆಲ್ಲ ಮಟನ್ ಅಯೋಗ್ಯದಾಗ ಮಾಡಿದ್ದಿಲ್ಲ ಅಂತೆಲ್ಲ ಕೇಳ್ತಿದ್ರು. ಸೊ ಅಷ್ಟು ಜನಗಳಿಗೆ ರೀಚ್ ಆಗಿರುವಂತ ಒಂದು ಸಿನಿಮಾ ಈಗ ಪಾರ್ಟ್ 2 ಅಯೋಗ್ಯ 2 ಸಿನಿಮಾ ಬರ್ತಾ ಇದೆ. ಸೊ ಇಲ್ಲಿ ಜನಗಳಿಗೂ ಕೂಡ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇದು ಬೆಂಗಳೂರು ಸುತ್ತ ಅಂದ್ರೆ ನಮ್ಮ ಮಂಡ್ಯದಲ್ಲಿ ಪೂರ್ತಿ ಸಿನಿಮಾ ಶೂಟಿಂಗ್ ಆಗಿರೋದು. ಆದ್ರೆ ಬೆಂಗಳೂರಲ್ಲಿ ಒಂದು ತಟ್ಟೆ ಕೊಟ್ರೆ ಅದ್ರೊಳಗೆ ಮಂಡ್ಯ ಮುದ್ದೆ ಇಟ್ಟು ಮಂಗಳೂರು ಮೀನ್ ಸಾರು ಹಾಕಿ ಉತ್ತರ ಕರ್ನಾಟಕದ ರೊಟ್ಟಿ, ಚಟ್ನಿ ಪುಡಿ ಎಲ್ಲಾನು ಹಾಕಿದ್ರೆ ಹೆಂಗಿರುತ್ತೋ ಫುಲ್ ಮೀಲ್ಸ್ ಇಡೀ ಕರ್ನಾಟಕನೇ ಊಟ ಮಾಡೋಂಗೆ ಅಷ್ಟು ಅದ್ಭುತವಾದಂತಹ ಮೂವಿ ಆಗಿದೆ ಅಯೋಗ್ಯ 2. ಸೊ ದಯವಿಟ್ಟು ಎಲ್ಲರೂ ಇದೇ ಆಗಸ್ಟ್ 7ನೇ ತಾರೀಕು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಏನಾದ್ರು ಕೇಳಂಗಿದ್ರೆ ಕೇಳುವ. ನಾನೇ ಹೇಳ್ಬಿಟ್ನ. ನಾನು ಕೂಡ ಹುಬ್ಬಳ್ಳಿಗೆ ಧಾರವಾಡಗೆ ತುಂಬ ನಂಟನ್ನು ಇಟ್ಕೊಂಡಿದ್ದೇನೆ. ಯಾಕೆ ಅಂತಂದರೆ ನಾನು ಬೆನಕಾ ತಂಡದಲ್ಲಿ ಜೋಕುಮಾರ್ ಸ್ವಾಮಿ ನಾಟಕ ಮಾಡೋದ್ರಿಂದ ಧಾರವಾಡದ ನೀನಾಸಂ ಮತ್ತು ಸುಮಾರು ಕಡೆ ಶೋಗಳನ್ನ ಮಾಡಿದ್ದೀವಿ ಇಲ್ಲಿ. ಸೊ ಹಾಗಾಗಿ ಆ ಭಾಷೆ ನಾಲ್ಗೆ ಮೇಲೆ ಸುಲಲಿತವಾಗಿ ಬಂದ್ಬಿಡುತ್ತೆ ನಮಗೆ. ಕೆಲವು ಸತಿ ನಾವು ಇಲ್ಲಿ ಬರ್ತಿದ್ದಾಗ ಹೇಳ್ತಾರೆ, ಇವು ನಾವು ನೋಡಲೆ ಅಂತ. ಮುಂಚೆ ಭಯ ಆಗ್ತಾ ಇದ್ದೀವಿ, ಈಸಿ ಆಗ್ಬಿಟ್ಟಿದೆ ನಮಗೆ. ಅನ್ಲಿ ಬಿಡಲೆ, ಹಂಗೆ ಅನ್ಲಿಲ್ಲ ಅಂತಂದರೆ ಪ್ರೀತಿ ಎಲ್ಲ ಅಂತ ಅನ್ಸ್ಬಿಡುತ್ತೆ ನಮಗೆ. ಸೊ ಆ ಥರದ ಒಂದು ಪ್ರೀತಿ ಇದೆ ನಮ್ಮ ಉತ್ತರ ಕರ್ನಾಟಕದ ಮೇಲೆ. ಯಾವಾಗಲೂ ನಮ್ಮ ತಂದೆ ಹೇಳ್ತಾ ಇರ್ತಾರೆ, ಮಂಡ್ಯ ಮುದ್ದೆ ತಿಂದರೆ ಉತ್ತರ ಕರ್ನಾಟಕದ ರೊಟ್ಟಿನೂ ತಿನ್ಬೇಕು, ನಾವು ಗಟ್ಟಿ ಹಾಕಬೇಕು ಅಂತಂದರೆ ಅಂತ. ಸೊ 2 ವಿಧವಾದ ನಮಗೆ ಹಳ್ಳಿಯ ಜೀವನ, ಹಳ್ಳಿಯ ಪರಿಸರ, ಹಳ್ಳಿಯ ಪ್ರೀತಿ ಸಿಕ್ಕಿರೋದು ನಮ್ಮೆಲ್ಲ ಪೂರ್ವಜನ್ಮದ ಪುಣ್ಯ ಅಂತ ಅನ್ಸುತ್ತೆ. ನಾವು ಅಯೋಗ್ಯ 2 ಅನೌನ್ಸ್ ಮಾಡಿದಾಗ ತುಂಬ ಭಯ ಆಯಿತು, ಹೆಂಗಾಗುತ್ತೋ ಏನಾಗುತ್ತೋ ಅಂತ. ಯಾಕಂದರೆ ಅಯೋಗ್ಯ 1ನಲ್ಲಿ ಇಷ್ಟ ಆಗೋ ಹಾಗೆ ನಿಮ್ಮೆಲ್ಲ ಪ್ರೀತಿ ಸಿಕ್ಕಿತ್ತು ನಮಗೆ. ಅಯೋಗ್ಯ 2ನಲ್ಲಿ ಯಾವ ಥರ ಪ್ರೀತಿ ಸಿಗುತ್ತಪ್ಪ, ಹೇಗಪ್ಪ ಮಾಡೋದು ಅಂದಾಗ ಮಹೇಶ್ ಅವರು 1ಗಿಂತ 2 ಅಯೋಗ್ಯ 2 ಸಿನಿಮಾ ಕಥೆ ಮತ್ತು ಅದರ ಸ್ಕ್ರಿಪ್ಟ್, ಅದರ ಡೈಲಾಗ್ಸ್ನ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಸೊ ನಮಗೆ ಕೆಲಸ ಮಾಡೋಕ್ಕೆ ಇನ್ನೂ ಖುಷಿ ಕೊಡ್ತು ನಮಗೆ. ಸೊ ನಮ್ಗೆ ಅನ್ನಿಸ್ತು ಇದು ಅಯೋಗ್ಯ 2 ಡಬಲ್ ಧಮಾಕ ಅಂತ ಅನಿಸ್ತು ನಮಗೆ. ನಿಮ್ಮ ಕತೆ ನೀವೆಲ್ಲ ಮುಂಚೆ ನೋಡಿದ್ದಾಗ ನೀವು ಏನು ಖುಷಿ ಪಡ್ತಿದ್ರು ಅದರ 2ರಷ್ಟು 3ರಷ್ಟು ಖುಷಿ ಪಡ್ತೀರಾ. ಸೊ ಇದೇ ಆಗಸ್ಟ್ 7ನೇ ತಾರೀಕು ಕರ್ನಾಟಕದಾದ್ಯಂತ ಬರ್ತಾ ಇದ್ದೀವಿ ನಮ್ಮ ಅಯೋಗ್ಯ 2 ಸಿನಿಮಾನ.
ಸೊ ನಿಮ್ಮೆಲ್ಲರ ಪ್ರೀತಿ ಹಾಗೆ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ಇರಲಿ, ನಿಮ್ಮೆಲ್ಲರ ಸಹಕಾರ ಹಾಗೆ ಇರಲಿ, ನಿಮ್ಮೆಲ್ಲ ಪ್ರೋತ್ಸಾಹ ಸದಾ ಕನ್ನಡ ಚಿತ್ರರಂಗದಲ್ಲಿ ಇರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.